17ನೇ ಬಜೆಟ್ ಅನ್ನು ಮಂಡಿಸಿರುವುದಕ್ಕೆ ನನ್ನ ಅಭಿನಂದನೆಗಳು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 1994ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿದ್ದೆ. ನಾವಿಬ್ಬರೇ 94ನೇ ಇಸ್ವಿಯಲ್ಲಿ ಆವತ್ತವರು 35,500 ಮತಗಳ ಲೀಡಿಂದ ಗೆದ್ದರು. 89ರಲ್ಲಿ ಸೋತರು. ಮತ್ತೆ 94ರಲ್ಲಿ ಮಹದೇವಪ್ಪನವರು, ಜಯಕುಮಾರ್ ಅವರು, ವೆಂಕಟೇಶ್ ಅವರು, ಭಾಳ ಜನ ಗೆದ್ದರು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರನ್ನಾಗಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಮಾಡಿದ್ರು ಅಧ್ಯಕ್ಷರ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪತ್ರಿಕೆ ಬರೆಯುತ್ತೆ, ದನ ಕಾಯವರು ಕುರಿ ಕಾಯವರು ಹಣಕಾಸು ಸಚಿವರಾದರು ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮಡಿಕೇರಿ ಭಾಗದಲ್ಲಿ ಅದು ಬರೀತಾರೆ ಅಧ್ಯಕ್ಷರೇ. ನಮಗೆ ದನ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಕುರಿ ಕಾಯ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಸಚಿವ ಇವತ್ತು 17 ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಪ್ರಜಾಪ್ರಭುತ್ವ ರೈತರ ಮಕ್ಕಳು ರಾಜ್ಯವನ್ನು ಆಳ್ತಕ್ಕಂಥ ಸಮರ್ಥ ನಾಯಕರಿದ್ದಾರೆ ಅಂತಕ್ಕಂಥದ್ದಕ್ಕೆ. ಅಲ್ಲದೆ ದೇವೇಗೌಡರು ಕೂಡ ಅಂದು ಅವತ್ತೇನು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರು, ಅವರು ಕೂಡ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಏಕೈಕ ಕನ್ನಡಿಗ ಪ್ರಧಾನಿಯಾಗಿಯೂ ಕೂಡ ಸಮರ್ಥವಾಗಿ ಆಡಳಿತವನ್ನು ಒಂದು ದಾಖಲೆ ನಮ್ಮ ರಾಜ್ಯಕ್ಕೆ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಜನರ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತದೆ. ಆದರೆ ಯಾರೇ ಮುಖ್ಯಮಂತ್ರಿಗಳಾದರೂ ನಿರೀಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈಗಿನ ಬಜೆಟ್ನಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ. ಹಿಂದಿನ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ಕಳೆದು ಹೋಗಿತ್ತು. ಈ ಬಾರಿ ಅಭಿವೃದ್ಧಿ ಕೆಲಸಗಳು ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ಮೂಲ ಕಾರಣ ಹೆಚ್ಚಾದ ರಾಜ್ಯದ ಬಜೆಟ್ ಗ್ಯಾರಂಟಿಗಳಿಗೂ ಕೂಡ ಹಣ ಮೀಸಲಿಟ್ಟಿರುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಹಣ ಒದಗಿಸಲು. ಅಧ್ಯಕ್ಷರೇ, ನಮ್ಗೆ ಯಾವಾಗಲೂ ಕೂಡ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸ್ತಕ್ಕಂಥ ಬೆಳಗಾವಿ ಇರಲಿ, ಬೆಂಗಳೂರಿರಲಿ, ನೀರಾವರಿ ಬಗ್ಗೆ ನಮ್ಮ ದೇಶದ ಅಭಿವೃದ್ಧಿ ಅಂತಕ್ಕಂಥ ಭಾವನೆಯಿಂದ ಬೆಂಗಳೂರು ಅಭಿವೃದ್ಧಿ ಎರಡೂ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಯಾದ UKP ಸ್ಟೇಜ್ 3 ಯೋಜನೆಯಡಿ ಆಲಮಟ್ಟಿ ಅಣೆಕಟ್ಟನ್ನು 524.256 ಮೀಟರ್ಗೆ ಎತ್ತರಿಸುವ ಕಾಮಗಾರಿಯಿಂದ ಮುಳುಗಡೆಯಾಗುವ ಜಮೀನುಗಳಿಗೆ ಹಾಗೂ ನೀರಾವರಿ ಕಾಲುವೆ ಜಾಲಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರು ಮತ್ತು ಸಂತ್ರಸ್ತರ ದೀರ್ಘಕಾಲದ ಬೇಡಿಕೆಗೆ ನಮ್ಮ ಸರ್ಕಾರ ಸ್ಪಂದಿಸಿ ಪರಿಷ್ಕೃತ ಒಪ್ಪಂದದ ದರಗಳನ್ನು ಅನುಮೋದಿಸಿದೆ. ಮುಳುಗಡೆಗೊಳ್ಳುವ ಖುಷ್ಕಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ನಿಗದಿಪಡಿಸಲಾಗಿದೆ. 5 ತೀರ್ಪುಗಳ ಮುಖಾಂತರ ಜಮೀನನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆಯನ್ನು ಪ್ರಸಕ್ತ ವರ್ಷದಲ್ಲಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ರೈತರ ಭಾಗಕ್ಕೆ ಇದೊಂದು ದೊಡ್ಡ ಯೋಜನೆ. ಅಧ್ಯಕ್ಷರೇ, 1983ರಲ್ಲಿ ಅಧ್ಯಕ್ಷರೇ ರಾಮಕೃಷ್ಣ ಹೆಗಡೆ, HD ದೇವೇಗೌಡರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಬಗೆಗೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಮಾಡಲು ಕ್ರಮ ಕೈಗೊಂಡಿರುವುದು ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಅಧ್ಯಕ್ಷರೇ, ಈ ರಾಜ್ಯದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ
ಸೇವೆ ಸಲ್ಲಿಸಿದ ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಈ ದೇಶದ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥ 1966ರಲ್ಲಿ ಕರೆತಂದು ಶಂಕುಸ್ಥಾಪನೆ ಮಾಡಿಸಿದ್ದಾರೆ ಅಧ್ಯಕ್ಷರೇ. ಇಬ್ಬರೂ ಕೂಡ ಪ್ರಾಮಾಣಿಕ ವ್ಯಕ್ತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಮಾಣವಾಗಿ ಸರಳವಾಗಿದ್ದಂಥ ವ್ಯಕ್ತಿಗಳು. ಅವ್ರನ್ನ ಮುಖ್ಯ ಅಭ್ಯಂತರರಾಗಿ ಮಾಡಿದ್ದಾರೆ. ಅವರಿಗೆ ರೈತರ ಪರವಾಗಿ ಈ ವಿಧಾನಸಭೆಯಲ್ಲಿ ನಾನು ಒಬ್ಬ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆದರೆ ರೈತರು ಬಹಳಷ್ಟು ನಿರೀಕ್ಷೆ ಇಟ್ಟಿರುವ ಈ ನಮ್ಮ ರೈತರ ಪಾಲಿನ ಜಮೀನುಗಳಿಗೆ ಬರುತ್ತದೆ ಎಂದು ಕಾತುರದಿಂದ ಕಾಯುತ್ತಲೇ ಇದ್ದಾರೆ ಅಧ್ಯಕ್ಷ. 60 ವರ್ಷಗಳಾಯಿತು ಅಧ್ಯಕ್ಷರೇ. ಜಮೀನುಗಳಿಗೆ ನೀರು ಹರಿದಿಲ್ಲ, ಮುಳುಗಡೆ ಆಗಿರೋ ಜಮೀನುಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದಕ್ಕೂ ಮಾಡ್ತಾ ಇದ್ದಾರೆ, ಕಾಯ್ತಾನೂ ಇದ್ದಾರೆ ಅಧ್ಯಕ್ಷರೇ. 1995-96ರಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದರು ಅಧ್ಯಕ್ಷರೇ. ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿಸುವ ಸಲುವಾಗಿ ನೀರಾವರಿ ಬಾಂಡ್ಗಳ ಮೂಲಕ ಹಣ ಸಂಗ್ರಹ ನಿರ್ಬಂಧಗಳನ್ನು ನಿವಾರಿಸುತ್ತಾ ಗಮನ ಹರಿಸಿದವರು. ರಾಜ್ಯದ ಪಾಲನ್ನು ಬಳಸಿಕೊಳ್ಳುವಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣಕಾಸು ಒದಗಿಸಲು ಬಾಂಡ್ಗಳನ್ನು ನೀಡುವುದು ಕೂಡ ಸೇರಿದೆ. ನಾರಾಯಣಪುರ ಕಾಲುವೆ ನಿರ್ಮಾಣ ಹಣವನ್ನು ಪಡೆಯುವಲ್ಲಿ ಅವರ ಪ್ರಯತ್ನಗಳು ಗಮನಾರ್ಹವಾಗಿದ್ದವು ಅಧ್ಯಕ್ಷರೇ. ಇದರಿಂದ ತ್ವರಿತವಾಗಿ ರೈತರ ಕಲ್ಯಾಣಕ್ಕಾಗಿ ತಮ್ಮನ್ನು ಪಟ್ಟಿದ್ದಾರೆ. ನಂತರ ಪ್ರಧಾನಿಯಾಗಿ ನೀರಾವರಿ ಯೋಜನೆ ಪ್ರಯೋಜನ ಕಾರ್ಯಕ್ರಮ AIVP ಅಡಿಯಲ್ಲಿ ಮೇಲ್ಭಾಗದ ಕೃಷ್ಣಾ ಯೋಜನೆ UKP ಯೋಜನೆಗಳಿಗೆ ಒಂದು ದಾಖಲೆಯಾಗಿ ಇವತ್ತು ಹಣವನ್ನು ನೀರಾವರಿಗೆ ಕೊಟ್ಟಂತವರು ಸನ್ಮಾನ್ಯ HD ದೇವೇಗೌಡರು ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ನೀರಾವರಿಗೆ 29-30ರಷ್ಟಿದೆ. ಇದರ 50% ಅಧ್ಯಕ್ಷರೇ. ಉತ್ತರ ಕರ್ನಾಟಕದ ಪ್ರತಿನಿತ್ಯ ಹೇಳುತ್ತೇವೆ, ಆದರೆ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ. ರೆಡ್ಡಿ ಅವರೇ ತಗೊಳ್ರಿ ಫೋನು. ಆದರೆ ನೀರಾವರಿ ಯೋಜನೆ ರೈತರಿಗೆ ನೀರೇ ಸಂಜೀವಿನಿ ಇದ್ದಂತೆ. ರೈತರ ಜಮೀನಿಗೆ ನೀರು ಕೊಟ್ಟರೆ ಬೇರೆ ಏನೂ ಬೇಡ. ITBT ಅಭಿವೃದ್ಧಿ ಇದೆ ಸರ್ಕಾರಗಳು. ಯಾವುದೇ ಉತ್ಪಾದನೆ ವಲಯ ಗಟ್ಟಿಯಾಗಲಿಲ್ಲವೆಂದರೆ ಆರ್ಥಿಕ ಅಭಿವೃದ್ಧಿ ಕುಂಠಿತ. ITBTಯಿಂದ ನೌಕರಿ ಉದ್ಯೋಗ ಸಿಗಲಿದೆ. ಆರ್ಥಿಕವಾಗಿ ರೈತ ಕುಟುಂಬಗಳು ಅಭಿವೃದ್ಧಿ ಹೊಂದುವುದಿಲ್ಲ. ಉದಾಹರಣೆಗೆ 2008ರಲ್ಲಿ ಜಾಗತಿಕ ಅಮೆರಿಕ, ಯುರೋಪ್ ದೇಶಗಳು ತತ್ತರಿಸಿ ಹೋದವು ಅಧ್ಯಕ್ಷ. ಸಿಂಗಾಪುರ್, ಜಪಾನ್ ಬಿಸಿ ತಟ್ಟಲಿಲ್ಲ. ಕಾರಣ ಕೃಷಿ ಜೊತೆಗೆ ಉತ್ಪಾದನಾ ವಲಯಗಳು ಯಶಸ್ವಿಯಾಗಿ ಕೃಷಿ ಮುಂದಿನ ವರ್ಷಗಳಲ್ಲಿ ITBT ವಲಯಗಳ ರೀತಿ. ಆದ್ದರಿಂದ ಅಧ್ಯಕ್ಷರೇ, ಮುಂಬರುವ ವರ್ಷಗಳಲ್ಲಿ ಸರ್ಕಾರ ರೈತರಿಗೆ ನೀರಾವರಿ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಿದರೂ ಆ ಭಾಗದ ರೈತರ ಜೊತೆ ಕಾನೂನು ತೊಡಕುಗಳನ್ನು ನಿವಾರಿಸಬೇಕು ಅಧ್ಯಕ್ಷರೇ. ಕಾಲಮಿತಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಹಿರಿಯ ಸಚಿವರಾದಂಥ HK ಪಾಟೀಲ್ ರವರು ಕೃಷ್ಣೆಯ ಕಣ್ಣೀರು ಎಂಬ ಪುಸ್ತಕವನ್ನು ಸವಿವರವಾಗಿ ಬರೆದಿದ್ದಾರೆ, ಹೇಳಿದ್ದಾರೆ. ಅದಾದ ನಂತರ 11 ವರ್ಷಗಳಿಂದ ಅಧಿಕಾರ ಅಧ್ಯಕ್ಷಿಸಿ ಕಾರ್ಯಗತಗೊಳಿಸಿ ಪೂರ್ಣ ಮಾಡಲು ಮನವಿ ಮಾಡುತ್ತೇನೆ. ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ 280 TMC ಸಾಮರ್ಥ್ಯದ ಕಾಳೇಶ್ವರ ಯೋಜನೆಯನ್ನು ಪೂರ್ಣ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಡೀತಾ ಇದ್ದ ಕಾಳೇಶ್ವರ ಯೋಜನೆ 10 ವರ್ಷದಲ್ಲಿ ಪೂರ್ಣ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಆದ್ಯತೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು, ಮೊದಲೇ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಸುಮಾರು 60ರಷ್ಟು
ಖುಷ್ಕಿ ಜಮೀನುದಾರರಿದ್ದಾರೆ. ನದಿಗಳಿಂದ ಮೈನರ್ ಇರಿಗೇಷನ್, ಸಣ್ಣ ನೀರಾವರಿ. ನಮಸ್ತೆ ಅಧ್ಯಕ್ಷರೇ. ಇಲಾಖೆಯಿಂದ ಖುಷ್ಕಿ ಜಮೀನುಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಕೆರೆಗಳನ್ನು ಮಾಡ್ತಾ ಇದೆ. ಇನ್ನು ಹೆಚ್ಚು ಜಮೀನು ಕೃಷ್ಣಸಾಗರ ಅಣೆಕಟ್ಟಿಗೆ ಕೆಳಗಡೆ ಬರುತ್ತದೆ. ಆದರೆ ನಮ್ಮ ಭಾಗದ ಮಳೆ ಆಶ್ರಯವನ್ನು ನಂಬಿರ್ತಕ್ಕಂಥ, ಉದಾಹರಣೆಗೆ ದೊಡ್ಡಮಾರಗೌಡನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು 20 ಕೆರೆಗಳು ವರ್ಷದಿಂದ ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೂ ಕೂಡ ಮಾಡಿಲ್ಲ. ಅಧ್ಯಕ್ಷರೇ, ಕೃಷಿಯಲ್ಲಿ 2005-6ರಲ್ಲಿ ತೋಟಗಾರಿಕೆ ಬೆಳೆಗೆ ಇತ್ತು ಅಧ್ಯಕ್ಷರೇ. 2024ರಲ್ಲಿ 25 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ಅಧ್ಯಕ್ಷರೇ. ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಅಡಿಕೆ ಬೆಳೆಯಲ್ಲಿ ಅಧ್ಯಕ್ಷ, ಉದಾಹರಣೆಗೆ 2005-6ರಲ್ಲಿ 2 ಲಕ್ಷ ಇದ್ದ ವಿಸ್ತೀರ್ಣ 7 ಲಕ್ಷ ಹೆಕ್ಟೇರ್ಗೆ ಏರಿಕೆ. 2 ಲಕ್ಷ ಇದ್ದಂತ ಅಡಿಕೆ ಏರಿಕೆಯಾಗಿದೆ ಅಧ್ಯಕ್ಷರೇ. ಈ ರೀತಿ ಮತ್ತು ವಾಣಿಜ್ಯ ಬೆಳೆಗಳ ವಿಸ್ತೀರ್ಣ ಏರಿಕೆಯಾಗುತ್ತಿದ್ದು, ಉತ್ಪಾದನೆಗೆ ಬೇಕಾದ ವಿಸ್ತೀರ್ಣ %5% ಮಾತ್ರ ಉಪಯೋಗವಾಗುತ್ತಿದ್ದು, ಸುಮಾರು 10-12 ಲಕ್ಷ ಹೆಕ್ಟೇರ್ ಬಂಜರು ಭೂಮಿಯೂ ಇದೆ ಅಧ್ಯಕ್ಷರೇ. ಕೃಷಿ ಗಣತಿ ಆಗಬೇಕಾಗಿದೆ. ಡೈವರ್ಸಿಫಿಕೇಶನ್ ಇಂಡೆಕ್ಸ್, ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ, ಬೆಳವಣಿಗೆಯಿಂದಾಗಿ ಅರ್ಬನೈಸೇಷನ್, ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷ ಒಂದು ಕಡೆ ಆದರೆ, ಈ ಎಲ್ಲ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಎಂಬುದನ್ನು ಹೇಳಬೇಕಾಗಿಲ್ಲ. ಕೃಷಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಎಂದರೆ ಕೃಷಿ ಇಲಾಖೆಯಲ್ಲಿ ಹೊಸ ತಳಿ ತಂತ್ರಜ್ಞಾನ ಬಿಡುಗಡೆ, ಕೃಷಿ ಸಹಾಯಕರು ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದರು, ರೈತರ ಮಾತೃೋತ್ಸವಗಳನ್ನು ಏರ್ಪಡಿಸುತ್ತಿದ್ದರು, ರೈತರನ್ನು ಕರೆತಂದು ತೋರಿಸಿ ಮನವ. ನಾನು ಕೂಡ ಒಬ್ಬ ಎಲ್ಲ ರೈತರು ಒಟ್ಟುಗಡೆ ಅಧ್ಯಕ್ಷರೇ. ಈಗ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಅಧ್ಯಕ್ಷರೇ. ಒಬ್ರು ರೈತರಿಗೆ ಮಾಹಿತಿ ಕೃಷಿ ಅಧಿಕಾರಿಗಳೇ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಉದಾಹರಣೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ಕೃಷಿ ಅಧಿಕಾರಿ ಭರ್ತಿಯಾಗಿರ್ತಕ್ಕಂಥ ಹುದ್ದೆ 104753 ಅಧ್ಯಕ್ಷರೇ. ಈಗ ಕೃಷಿ ಅಧಿಕಾರಿಗಳು 2090 ಬರೀ 65, ಬರೀ 65 ಇದ್ದಾರೆ. 2034 ರೀತಿ ಇದ್ರೆ ರೈತರ ಅವರಿಗೆ ಬೀಜ ಬಿತ್ತನೆ ಗೊಬ್ಬರ ಕೊಡ್ತಕ್ಕಂಥವ್ರು ಯಾರು? ಕೃಷಿ ಇಲಾಖೆಯಲ್ಲಿ ಈ ರೀತಿ ಇರುವಾಗ ಅಧ್ಯಕ್ಷರೇ, ಸಹಾಯಕ ಕೃಷಿ ಅಧಿಕಾರಿಗಳು 94 ಹುದ್ದೆ, ಒಬ್ರು ಇಲ್ಲ ಅಧ್ಯಕ್ಷರೇ. ಮೈಸೂರು ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳು 0, ಕೃಷಿ ಅಧಿಕಾರಿಗಳು ಅಧ್ಯಕ್ಷರೇ. ಆದರೆ ಬಹಳಷ್ಟು ಮುಂದುವರೆದಿದ್ದು, ದೇಶಗಳಲ್ಲಿ ಬಹುತೇಕ ರೈತರು ಮೊಬೈಲ್ ಬಳಸುತ್ತಾರೆ. ಕೃಷಿಗೆ ರೈತರಿಗೆ ಸುಲಭವಾಗಿ ತಲುಪಿಸಬಹುದಾಗಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಜಿಟಲ್ ಕೃಷಿ. ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ
ಬಹಳಷ್ಟು ಹುದ್ದೆ ಖಾಲಿ ಇದ್ದು ಪ್ರಸ್ತುತ ಕೃಷಿ ತಾಂತ್ರಿಕತೆ ಗೊತ್ತಿಲ್ಲ. ರೈತರು ಬಳಸುತ್ತಿರುವ ತಳಿಗಳಾಗಲಿ, ಸಸ್ಯ ಸಂರಕ್ಷಣಾ ಕೃಷಿ ಯಂತ್ರೋಪಕರಣ ಎಲ್ಲವನ್ನೂ ಸಹ ಖಾಸಗಿ ಕಂಪನಿಗಳಿಂದ ರೈತರು ಬಳಸುತ್ತಾರೆ. ಉತ್ಪಾದನೆ ಪಡೆದು ಲಾಭವನ್ನು ಸಹ ಪಡೆಯುತ್ತಾರೆ. ಆದರೆ ರೈತರ ತಾಂತ್ರಿಕತೆ ಬೇಡಿಕೆ ಅವಶ್ಯಕತೆಗೆ ಅನುಗುಣವಾಗಿ ಕೃಷಿ ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವ ಕೃಷಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾತ್ರ. ಪ್ರತಿಯೊಂದು ಹಳ್ಳಿಗಳಲ್ಲಿ, ಪಟ್ಟಣದಲ್ಲಿ ಸ್ಮಶಾನಕ್ಕೆ ಜಾಗಗಳನ್ನ ಸ್ವಾತಂತ್ರ್ಯ ಬಂದು ಇಷ್ಟೊತ್ತಾದ್ರೂ ಕೂಡ ಸ್ಮಶಾನ ಜಾಗಗಳು ಕಾಯ್ದಿರಿಸಿಲ್ಲ ಅಧ್ಯಕ್ಷರೇ. ತುರ್ತಾಗಿ ಆಗಬೇಕು ಅಧ್ಯಕ್ಷರೇ. ಜೊತೆಗೆ ಅಧ್ಯಕ್ಷರೇ, ಈ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಗಳೇ ಬಹಳ ವರ್ಷಗಳಿಂದ ಸರ್ವೆ ನಂಬರ್ಗಳನ್ನು ಮನೆ ಕಟ್ಟಿದ್ದಾರೆ ಅಧ್ಯಕ್ಷರೇ. ಬಹಳ ವರ್ಷದಿಂದ ಕಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಗ್ರಾಮ ಠಾಣೆ ಯಾವತ್ತೂ ವಿಸ್ತರಣೆ ಆಗಿಲ್ಲ, ಸರ್ವೆ ನಂಬರ್ಗಳಲ್ಲೇ ಕಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಖಾತೆ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ. ಇವ್ರುಗಳಿಗೆ 30-40 ಅಳತೆ ಇರ್ತಕ್ಕಂಥವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಇವ್ರಿಗೆ ಕೊಡಬೇಡಿ ಅಂತ ಹೇಳಿದೆ ಅಂತೇಳಿ ಸ್ಪೆಸಿಫಿಕ್ ಆಗಿ ಯಾವುದು ಹೇಳಿಲ್ಲ. 30-40 ಅಂತ ಹೇಳಿಲ್ಲ, 30-50 ಅಂತ ಹೇಳಿಲ್ಲ, 60-40 ಅಂತ ಹೇಳಿಲ್ಲ, ಯಾವುದು ಅಂತ ಹೇಳಿಲ್ಲ ಅಧ್ಯಕ್ಷರೇ. ನಮ್ಮ ಸರ್ಕಾರ ಇವ್ರು ಒಂದು ತೀರ್ಮಾನ ತಗೊಂಡಿದ್ದಾರೆ ಅಧ್ಯಕ್ಷರೇ. 2024 ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಓಸಿ ಇಲ್ಲದೆ ಯಾವುದೇ ಕಟ್ಟಡಕ್ಕೂ ವಿದ್ಯುತ್ ಸಂಪರ್ಕ ಕೊಡುವಂತೆ ಇಲ್ಲ. ಅದರಲ್ಲಿ ವಾಣಿಜ್ಯ, ವಾಸದ ಮನೆ, ಕೈಗಾರಿಕೆ ಯಾವುದೆಂದು ವಿವರವಾಗಿ ಹೇಳಿಲ್ಲ. ಈ ಆದೇಶವನ್ನು ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡಿರುವುದು ಕಂಡು ಬಂದಿರುವುದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದನ್ನು ಜಾರಿಗೆ ತಂದಿರುತ್ತೀರಿ. ಈ ಬಗ್ಗೆ ರಾಜ್ಯ ಸರ್ಕಾರ 2025 ಸೆಪ್ಟೆಂಬರ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರತಕ್ಕ 30-40 1200 ಸ್ಕ್ವೇರ್ ಫೀಟ್, ಅಡಿ ಸ್ಕ್ವೇರ್ ಫೀಟ್ ಇದರ ಒಳಗಡೆ ಇರುವ ಫಸ್ಟು, ಸೆಕೆಂಡು ನೆಲ ಮಾಡಿ, ಮೊದಲನೇ ಮತ್ತು ಎರಡನೇ ಮಾಡಿ ವಾಸದ ಕಟ್ಟಡಗಳಿಗಾಗಿ ವಿನಾಯಿತಿ ನೀಡಿದ್ದಾರೆ. ನವೆಂಬರ್ 2025 ಆದೇಶ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ವಾಸದ ಕಟ್ಟಡಗಳಿಗೂ 30-40 1200 ಸ್ಕ್ವೇರ್ ಫೀಟ್ ಕೊಡಬಂದು ಹೇಳುತ್ತೀರಿ. ಆದರೆ ರೆವಿನ್ಯೂಗೆ 11A ಮಾತ್ರ ಕಂದಾಯ ನಿವೇಶನಗಳು ಕೊಟ್ಟಿಲ್ಲ. RTC ಲ್ಯಾಂಡು, ಫಾರ್ಮ್ ಹೌಸ್ಗಳು ಕೊಟ್ಟಿಲ್ಲ. ಬಡವರು ಜೀವನ ಮಾಡ್ತಕ್ಕಂಥ ಸಣ್ಣ ಹಾಲಿನ ಡೈರಿಗಳು ಕೊಟ್ಟಿಲ್ಲ. ಟೀ ಅಂಗಡಿ ಕೊಟ್ಟಿಲ್ಲ. ತರಕಾರಿ ಅಂಗಡಿಗಳು ಕೊಟ್ಟಿಲ್ಲ. ಇವ್ಯಾವ ಕೂಡ ಕರೆಂಟ್ ಕೊಡದೆ ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ. ಒಂದು ಬಾರಿ ಒಂದು ಪೆನಾಲ್ಟಿ ವಿಧಿಸಿ, ಒಂದು ಬಾರಿ ಒಂದು ಸಣ್ಣ ದಂಡವನ್ನು ವಿಧಿಸಿ ಎಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿನ ಒಂದು ಬಾರಿ ಆ ಬಡವರಿಗೆ, ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಬಹಳ ಕಷ್ಟಕ್ಕೆ ಸಿಕ್ಕಿದ್ದಾರೆ ಕರೆಂಟ್ ಇಲ್ಲದೆ. ದಯಮಾಡಿ ಕೊಡ್ಬೇಕು. ಮುನಿಯಪ್ಪನವರೇ, ನೀವು ಹಿರಿಯ ಸಚಿವರಿದ್ದೀರಿ, ದಯಮಾಡಿ ಕೃಷ್ಣ ಬೈರೇಗೌಡ್ರೆ ನಿಮಗೂ ಗೊತ್ತಿದೆ ಚೆನ್ನಾಗಿ. ರೆವಿನ್ಯೂ ಇದರಲ್ಲಿ ಒಂದು ಬಾರಿ ದಂಡ ವಿಧಿಸಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ, ಸಣ್ಣ ಸಣ್ಣ ಅಂಗಡಿ ವ್ಯಾಪಾರಸ್ಥರಿಗೆ, ಬಡವರಿಗೆ, ಜೀವನ ಮಾಡ್ತಕ್ಕಂಥವ್ರಿಗೆ ಒಂದು ಬಾರಿ ವಿನಾಯಿತಿ ಕೊಡಬೇಕು. ಯಾವ ರೀತಿ ಈಗ 30-40 ಕೊಟ್ಟಿದ್ದೀರಿ ಅದೇ ರೀತಿ ಎಲ್ಲರೂ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿ ಅಧ್ಯಕ್ಷರೇ, ಇವತ್ತು ಆಲೇ ಆರೋಗ್ಯ ಸಚಿವರು ನೆನ್ನೆನೇ ಮಾತಾಡಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ಈ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೂ ಕೂಡ 565 ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸುಮಾರು ಅಂದಾಜು 48,000 ಕೋಟಿ ಯಾವುದು ಕೂಡ ಸಾಲದಿಲ್ಲ, ಅದು ಹೆಚ್ಚು ಮಾಡಬೇಕು ಶಿಕ್ಷಣ ಕ್ಷೇತ್ರಕ್ಕೆ ಅಂತೇಳಿ ಹೇಳ್ತೇನೆ. ಮತ್ತೆ ಅಧ್ಯಕ್ಷರೇ, ಹೊಸದಾಗಿ ಶಾಲಾ ಕೊಠಡಿ, ಶೌಚಾಲಯ, ಲೈಬ್ರರಿ ಅವಶ್ಯಕತೆ ಇದ್ದು ಅವನ್ನ ಕೂಡಲೇ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷ, ಅಂಗನವಾಡಿ ಕಟ್ಟಡಗಳಿಲ್ಲ, ಹೆಚ್ಚು ಅಂಗನವಾಡಿ ಕಟ್ಟಡಗಳು ಕಟ್ಟಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇದಕ್ಕೆ ಆಯಾ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ CSR ಫಂಡ್ ಮೂಲಕ ಅದನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾಡ್ತೇನೆ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಇತ್ತೀಚಿನ 4 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದಾಗಿ ಹೇಳಿದ್ದಾರೆ ಅಧ್ಯಕ್ಷ. ಇದು ಹೇಳ್ಬಿಡ್ತೀನಿ ಅಧ್ಯಕ್ಷರೇ, ಇನ್ನು 10 ನಿಮಿಷ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇತ್ತೀಚೆಗೆ 4 ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸುವುದಾಗಿ ಹೇಳಿದ್ದಾರೆ ಅಧ್ಯಕ್ಷರೇ. ನೀವು ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸ್ಬಿಟ್ಟು ಪ್ರೈವೇಟ್ ವಿಶ್ವವಿದ್ಯಾಲಯಗಳನ್ನ ಜಾಸ್ತಿ ಮಾಡಿದ್ರೆ ಬಡವರ ಮಕ್ಕಳು ಬರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯಗಳಿಗೆ. ಅದಕ್ಕೆ ಹೆಚ್ಚಿನ ಮೂಲಭೂತ ಸೌಕರ್ಯ, ಉಪನ್ಯಾಸಕರ ನೇಮಕ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಮಾಡಿ ವಿಶ್ವವಿದ್ಯಾಲಯಗಳನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಬಿಟ್ಟು ಅದನ್ನು ಮುಚ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಧ್ಯಕ್ಷರೇ. ನಾನು ಹೇಳ್ತೇನೆ, ಪ್ರತಿ ವರ್ಷ ಗ್ಯಾರಂಟಿಗೆ 50,000 ಕೊಡ್ತೀರಲ್ಲ ಅಧ್ಯಕ್ಷರೇ, ಒಂದು 20,000 ದೊಡ್ಡವ್ರು ಕಡಿಮೆ ಮಾಡಿ ಈ 20,000 ಕೋಟಿನ ವಿಶ್ವವಿದ್ಯಾಲಯ ಕೊಡಿ ಅಧ್ಯಕ್ಷರೇ. ಶ್ರೀಮಂತರು ಕೊಡ್ತಾ ಇದ್ದನ್ನು ಕಡಿಮೆ ಮಾಡಿ ಬಡವರಿಗೆ ಉಳಿಸಿ ಒಂದು 20,000 ಕೊಡಿ ಅಧ್ಯಕ್ಷರೇ. ಆ ಒಂದು ಮಕ್ಕಳು ವಿದ್ಯಾವಂತರಾಗಿ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಧ್ಯಕ್ಷರೇ. ನಾನು ಕೇವಲ 1 ವರ್ಷ ಉನ್ನತ ಶಿಕ್ಷಣ ಸಚಿವನಾಗಿದ್ದೆ.
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಸಮ್ಮಿಶ್ರ ಸರ್ಕಾರ. ಆವಾಗ ನಾನು ಪ್ರಥಮ ದರ್ಜೆಗಳ ಪ್ರಾಂಶುಪಾಲ, ನಾನು 18 ಕಾಲೇಜಿದ್ದು, ಒಂದರಲ್ಲೂ ಪ್ರಿನ್ಸಿಪಾಲ್ ಇಲ್ಲದೆ ಇಷ್ಟು ವರ್ಷ ಗೆಸ್ಟ್ ಲೆಕ್ಚರ್ಗಳೇ ಇನ್ಚಾರ್ಜ್ ಪ್ರಿನ್ಸಿಪಾಲ್ಗಳು. ನಾನು ಫೈನಾನ್ಸಲ್ಲಿ ಗಲಾಟೆ ಮಾಡಿ ಆವತ್ತು 396 ಕಾಲೇಜುಗಳಿಗೆ ಅನುಮತಿ ಪಡೆದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೇಮಕಾತಿಗೆ ಕಳಿಸಿದ್ದೆ ಅಧ್ಯಕ್ಷರೇ. ಆವತ್ತಿಂದ ಇವತ್ತಿನವರೆಗೂ ಕೂಡ ಆ ನೇಮಕಾತಿಗಳು ಕಾಲೇಜುಗಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಪ್ರಾಂಶುಪಾಲ್ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಪದವಿ ಕಾಲೇಜುಗಳನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಈಗಲಾದರೂ ಕೂಡಲೇ ನೇಮಕಾತಿ ಮಾಡಿ ಈ ವರ್ಷದಿಂದಾದರೂ ಕೂಡ ಪ್ರಾಂಶುಪಾಲರುಗಳು ಕಾಲೇಜುಗಳಲ್ಲಿ ಕೆಲಸ ಮಾಡುವಂತ ಆಗಬೇಕು ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ಹಿಂದೆ ನಾನು 1,10,000 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೂಡ ಕೊಟ್ಟಿದ್ದೆ. ಕೊರೋನಾ ಸಂದರ್ಭದಲ್ಲಿ ಅದು ಮಕ್ಕಳಿಗೆ ಭಾರಿ ಅನುಕೂಲ ಆಯಿತು ಅಧ್ಯಕ್ಷರೇ. ರಾಜ್ಯದಲ್ಲಿ ಒಟ್ಟಾರೆ 2,84,000 ಉದ್ಯೋಗಗಳು ಖಾಲಿ ಇದೆ. ಇದರಲ್ಲಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಗುತ್ತಿಗೆ ಶಿಕ್ಷಕರಿಂದ ಉನ್ನತ ಶಿಕ್ಷಣ ನೀಡುವ ಪರಿಸ್ಥಿತಿಯಲ್ಲಿ ರಾಜ್ಯ ನಿರ್ಮಾಣವಾಗಿದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲೇ ಹೆಚ್ಚು ಅದು ತುರ್ತಾಗಿ ನೇಮಕ ಮಾಡಿ ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಬೇಕು ಅಂತೇಳಿ ನಾನು ಮಾಡ್ತೀನಿ ಅಧ್ಯಕ್ಷರೇ. ನಾನು ಕ್ಷೇತ್ರದ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 3,50,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. 5 ನಗರ ಪಾಲಿಕೆ ವಾರ್ಡು, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 18 ಗ್ರಾಮ ಪಂಚಾಯಿತಿಗಳಿದ್ದಾವೆ ಅಧ್ಯಕ್ಷರೇ. ಬಹಳ ದಿವಸದಿಂದ ಹೇಳ್ತಾ ಇದ್ದೀವಿ, 1,000 ಲೇಔಟ್ಗಳಿಗೆ ನೀರಿಲ್ಲ, ಲೈಟ್ ಇಲ್ಲ, ರಸ್ತೆ ಇಲ್ಲ, ಚಿರತೆಗಳು ಬಂದು ನುಗ್ತಾ ಇದ್ದಾವೆ ಪಾರ್ಕ್ಗಳಿಗೆ. ನೀರು ಕೊಡಿ, ರಸ್ತೆ ಕೊಡಿ, ಅಭಿವೃದ್ಧಿ ಪಡಿಸಿ ಅಂತೇಳಿ ಹೇಳಿದ್ದೀವಿ. ಗ್ರೇಟರ್ ಮೈಸೂರು ಮಾಡಿದ್ದೀರಿ, ಈಗಲಾದರೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಅಧ್ಯಕ್ಷರೇ. ನನಗೂ ಕೂಡ 25 ಕೋಟಿ ಕೊಟ್ಟಿರೋದು ಅಧ್ಯಕ್ಷರೇ. ಶಾಸಕರು ಕೊಡ್ತಕ್ಕಂಥ ನಿಧಿಯಲ್ಲಿ 25 ಕೋಟಿ. ನೀವು 25 ಕೋಟಿ ಕೊಟ್ಟಿದ್ದೀರಲ್ಲ, ಹಿಂದೆ ಸರ್ಕಾರ ಏನು ಮಾಡ್ತೀವಿ, ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ 33% ಹಣ ರಿಲೀಸ್ ಆಗ್ತಾ ಇತ್ತು ಅಧ್ಯಕ್ಷರೇ. ಯಾವುದೇ ಕಾಮಗಾರಿಗಳ ಹಿಂದಿಂದೂ ಕೂಡ ಸರ್ಕಾರಗಳು ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ ಮಂಜೂರಾತಿ ಜೊತೆಯಲ್ಲೇ 33% ಹಣವನ್ನು ಕೊಡ್ತಾ ಇದ್ರು. ಈಗ ಇದುವರೆಗೆ ಹಣನೇ ಕೊಡದೆ 25 ಕೋಟಿ ಕೊಟ್ಟವ್ರೆ, ಹಣ ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಯಾರು ಬರ್ತಾ ಇಲ್ಲ. 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಅಂತಾರೆ. ಕಾಂಟ್ರಾಕ್ಟರ್ ಟೆಂಡರ್ ಹಾಕಕ್ಕೆ ಯಾರು ಬರ್ತಾ ಇಲ್ಲ. ಈಗಲಾದರೂ MLAಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಆ 25 ಕೋಟಿ 50 ಕೋಟಿ ಏನು ಕೊಟ್ಟಿದ್ದೀರಿ, 30% ಹಣವನ್ನು ತುರ್ತಾಗಿ ರಿಲೀಸ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಬಹಳಷ್ಟು ಈ ಬಡಾವಣೆಗಳಲ್ಲಿ ಬೋರಲ್ಲೇ ನೀರು ಕುಡಿತಾ ಇದ್ದಾರೆ ಅಧ್ಯಕ್ಷರೇ. ಫ್ಲೋರೈಡ್ ಇದೆ ಅಧ್ಯಕ್ಷರೇ. ಅದರಿಂದ ತುರ್ತಾಗಿ ಕಬಿನಿನಲ್ಲಿ ನಾವು ಮೂಡಾದಿಂದ MDAಯಿಂದ 150 ಕೋಟಿ ಕೊಡ್ತೀವಿ. ಈ ಒಂದು ಕಬಿನಿಂದ 60 ml ನೀರು ಬಾಕಿ ಇದೆ, ಅದನ್ನು ತಂದು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ತಾವು ಹೇಳಿದ್ದೀರಿ ಮತ್ತೊಂದು ಅಧ್ಯಕ್ಷರೇ, ನಮ್ಮ ಬೆಂಗಳೂರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಅಧ್ಯಕ್ಷ. ನಗರದಲ್ಲಿ ಸುಮಾರು 65% ಅದು ರಾಜ್ಯದ GDPಲಿ 65% GDP ಬೆಂಗಳೂರಿನಿಂದ ಬರ್ತಾ ಇದೆ ಅಧ್ಯಕ್ಷರೇ. 65% ಬೆಂಗಳೂರಿನಿಂದ ಏನು ಉತ್ಪತ್ತಿ ಆಗ್ತಾ ಇದೆ, ಬರೀ 3% ನೀವು ಕೊಟ್ಬಿಡಿ, ರಸ್ತೆಗಳೆಲ್ಲ ಕಂಪ್ಲೀಟ್ ಆಯ್ತವೆ, ಗುಂಡಿಗಳು ಇರಲ್ಲ, ರಸ್ತೆಗಳು ಆಗ್ತವೆ. ಬೆಂಗಳೂರು ನಗರಕ್ಕೆ 65 ಕೈಗಾರಿಕೆಗಳು ಬರ್ತಕ್ಕಂಥದ್ದು. ರಾಷ್ಟ್ರದಲ್ಲೇ ಮಾದರಿ ನಗರ. ಈ ನಗರಕ್ಕೆ ನೀವು ಹೆಚ್ಚಿನ ಅನುದಾನ 60 ಬರ್ತಕ್ಕಂಥ % ಡಿಗ್ರಿ ಮಾಡಿ ಸಾಕು. ಸನ್ಮಾನ್ಯ ಅಧ್ಯಕ್ಷರೇ, ಜೊತೆಗೆ ಒಂದೇ ಒಂದು ಅಧ್ಯಕ್ಷರೇ, ಮೈಸೂರಿಂದ 1.5 ಗಂಟೆ ಬೆಂಗಳೂರು ಬರ್ತೀವಿ ಅಧ್ಯಕ್ಷರೇ. ಅಲ್ಲಿಂದ ಇಲ್ಲಿ ಬರ್ಬೇಕು. ಕೇಂದ್ರ ಸರ್ಕಾರ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದೆ, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1.5 ಗಂಟೆ. ಟೌನ್ ಹಾಲ್ ಇದೆ, ಅಲ್ಲೊಂದು ಫ್ಲೈಓವರ್ ಇದೆ ಬಾಲಗಂಗಾಧರ ಸ್ವಾಮೀಜಿ ಹೆಸರಲ್ಲಿ. ಅಲ್ಲಿಂದ ಒಂದು ಫ್ಲೈಓವರ್ನ ಕೆಂಗೇರಿ ಮಾಡಿಬಿಟ್ರೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಆಧಾರ ಮಾಡಿ, ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ದಯವಿಟ್ಟು ಅಲ್ಲಿಂದ 1.5 ಗಂಟೆ, ಇಲ್ಲಿ 1.5 ಗಂಟೆ ಅಧ್ಯಕ್ಷರೇ. ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ಒಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ನೀವು ಸಹಕಾರ ಸಪ್ತಾಹಕ್ಕೆ ಬಂದಿದ್ದೀರಿ ಅಧ್ಯಕ್ಷರೇ. ನಮ್ಮ ರಾಜೇಂದ್ರ ಕುಮಾರ್ ಜೊತೆ ನೀವು ಭಾಗವಹಿಸಿದ್ದೀರಿ, ನೀವು
ಅಧ್ಯಕ್ಷರೇ, ಮೊನ್ನೆ ಸಹಕಾರ ಸಪ್ತಾಹದಲ್ಲಿ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳಿಗೊಂದು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಏನು ಅಂತ ಹೇಳಿದ್ರೆ, ಪಠ್ಯ ಪುಸ್ತಕದಲ್ಲಿ 100 ವರ್ಷ ಇತಿಹಾಸ ಉಳ್ಳಂತ ಈ ಪ್ರತಿಯೊಂದು ಕುಟುಂಬಕ್ಕೆ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರ, ಆರ್ಥಿಕವಾಗಿ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರಕ್ಕೆ ಪಠ್ಯ ಪುಸ್ತಕದಲ್ಲಿ ಇದನ್ನ ಮುದ್ರಣ ಮಾಡಿ ಇಂದಿನ ಯುವಕರಿಗೆ, ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಹೇಳಿದ್ದೀನಿ. ಇನ್ನೊಂದು MA ಕೋಪರೇಷನ್ ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವ್ರಗಳಿಗೆ ನೇಮಕಾತಿಯಲ್ಲಿ ಮಾನ್ಯತೆ ಕೊಡಿ. ನೇಮಕಾತಿ 1 ಲಕ್ಷಾಂತರ ಜನ ಸಹಕಾರ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಅವರದೇ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಪರಿಣಿತಿ ಮಾಡಿರೋರಿಗೆ, ಸಹಕಾರ ಕ್ಷೇತ್ರದ ಪದವಿ ಪಡೆದಿರೋರಿಗೆ, ಸಹಕಾರ ಕ್ಷೇತ್ರ ಟ್ರೈನಿಂಗ್ ಪಡೆದಿರೋರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಧ್ಯಕ್ಷರೇ. ಇದನ್ನ ಮಾಡ್ಕೊಡ್ಬೇಕು ಅಧ್ಯಕ್ಷರೇ. ಒಂದೇ ಒಂದು ಮೈಸೂರು ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಸಣ್ಣದು ಹೇಳ್ಬಿಡ್ತೀವಿ ಅಧ್ಯಕ್ಷರೇ. ನೀವು ಬೇಗ ಓಡಿಸ್ತಾ ಇದ್ರಿ ಆಗಿಲ್ಲ. ಬೇರೆ ಬೇರೆ ಶಾಸಕರು ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಮೊದಲ ಮಹಿಳಾ ಮಂತ್ರಿ ಆಗಿದ್ರು ಅಧ್ಯಕ್ಷರೇ. SR ಕಂಠಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಅವರು ಅಧ್ಯಕ್ಷರೇ ಪಾನ ನಿಷೇಧ ಜಾರಿ ಮಾಡಬೇಕು ಅಂತೇಳಿ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡ್ತಾರೆ ಅಧ್ಯಕ್ಷರೇ. ಪಾನ ನಿರೋಧ ಮಾಡಲ್ಲ ಅಂತೇಳಿ, ನಿಷೇಧ ಮಾಡಲ್ಲ ಅಂತೇಳಿ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಬಂದು ಇಡೀ ಅವ್ರ ಕುಟುಂಬ SC ದಾಸಪ್ಪ, ತುಳಸಿ ದಾಸಪ್ಪ ಅವರು ಬೇರೆಯವ್ರಿಗೋಸ್ಕರ ಇರೋ ಜಮೀನೆಲ್ಲರೂ ಕೂಡ ವಸತಿ ನಿಲಯಗಳಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ದಾನ ಮಾಡಿದ್ದಾರೆ. ಅವರು ಒಂದು ಕೇಳಿದ್ದಾರೆ ಅಧ್ಯಕ್ಷರೇ, ಒಂದು ಪ್ರಸ್ತುತ ಒಂದು ಮೈಸೂರಿನ ಗ್ರಾಮೀಣ ಭಾಗದಿಂದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಬಡ ಹೆಣ್ಣು ಮಕ್ಕಳಿಗೆ ಉಳಿದುಕೊಳ್ಳಲು ವಸತಿ ನಿಲಯಕ್ಕೆ ಒಂದು 2 ಕೋಟಿ ಅನುದಾನ ಕೊಡಿ ಅಂತೇಳಿ 2 ಬಾರಿ ಆ ದಾಸಪ್ಪ ವಿಚಾರ ಸಂಸ್ಥೆಯವರು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ದಯಮಾಡಿ ಆ ಮೈಸೂರಿನಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ, ಯಶೋಧರಮ್ಮ ದಾಸಪ್ಪ ಅವರ ಹೆಸರು ಉಳಿಲಿಕ್ಕೆ, ಅದು ಬಡವರ ಹಳ್ಳಿ ಮಕ್ಕಳಿಗೆ ಒಂದು ವಸತಿ 2 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾರೆ ಅಧ್ಯಕ್ಷರೇ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ನನ್ನ ಧನ್ಯವಾದಗಳು ಅಧ್ಯಕ್ಷರೇ. ಈಗ ಬಾಲು ಶಾಸಕರು ನಾವಿಲ್ಲಿದ್ದೀರಿ, ಸ್ವಾಮಿ ಅವರಲ್ಲಿದ್ದೀರಿ. KPSC ಒಂದು ಉತ್ತರ ಕೊಡ್ತಾರೆ. KPSC ಮತ್ತೆ ಮಂತ್ರಿ ಇರುವುದಿಲ್ಲ. ನೆಕ್ಸ್ಟ್ ನಾನು ಸ್ವಾಮಿ